ಬಿಜೆಪಿ ಅಧ್ಯಕ್ಷ ಆಯ್ಕೆ ಎಲ್ಲ ಈಗ ಬಿಜೆಪಿ ರಾಜ್ಯದೊಂದೇ ನೀವು ನೋಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ನಡೀತಾ ಇದೆ ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೀಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ಸನ್ನು ಶುರು ಮಾಡಿದ್ದಾರೆ. ಆಟೋಮೆಟಿಕ್ಕಾಗಿ ನಡೀತೈತೆ ನನಗನ್ಸುತ್ತೆ. ಬೇರೆ ರಾಜ್ಯದಲ್ಲಿ ಬಣ ಬಡಿದಾಟ ಅಷ್ಟರ ಮಟ್ಟಿಗೆ ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಇಲ್ಲಿನ ನ್ಯೂಸ್ ಪೇಪರಲ್ಲಿ ನಮ್ಮದೇ ಬರ್ತಾ ಇದೆ. ಆದ್ರೆ ಒಳ್ಳೇದಲ್ಲ, ಇದು ಹೈಕಮಾಂಡ್ ಒಳ್ಳೇದಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡ್ತಾರೆ ಆದಷ್ಟು ಬೇಗ. ನೇಮಕಾತಿ ಆಗುತ್ತೆ ಸರ್, ಯಾವ ರೀತಿ ಅದು ಆ್ಯಕ್ಚುಲಿ ಚುನಾವಣೆ ಅಂತ ಇರೋದು, ಚುನಾವಣೆ ಅಂತಲೇ ನಮ್ಮ ಸಂವಿಧಾನದಲ್ಲಿ ಇರೋವಂಥದ್ದು. ನೋಡಬೇಕು. ನೇಮಕಾತಿಗಳು ಜಾಸ್ತಿ ಆಗ್ತಿತ್ತು ಈಗ. ಇಲ್ಲ, ಚುನಾವಣೆ ಅಂತ ಹೇಳಿದ್ರೆ ಸರ್ವಸಮ್ಮತವಾಗಿ ಮಾಡುವಂಥದ್ದು ಮಾಡ್ತಾರೆ. ಸರ್ವಸಮ್ಮತ ಆಗಿಲ್ಲ ಅಂದರೆ ಚುನಾವಣೆ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಆಲ್ 99% ಸರ್ವಸಮ್ಮತವಾಗಿ ಮಾಡ್ತಾರೆ. ಬಿಜೆಪಿ ಅಧ್ಯಕ್ಷ ಆಯ್ಕೆ ಎಲ್ಲ ಈಗ ಬಿಜೆಪಿ ರಾಜ್ಯದೊಂದೇ ನೀವು ನೋಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ನಡೀತಾ ಇದೆ ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೀಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ಸನ್ನು ಶುರು ಮಾಡಿದ್ದಾರೆ. ಆಟೋಮೆಟಿಕ್ಕಾಗಿ ನಡೀತೈತೆ ನನಗನ್ಸುತ್ತೆ. ಬಣ ಬಡಿದಾಟ ಬೇರೆ ರಾಜ್ಯದಲ್ಲಿ ಬಣ ಬಡಿದಾಟ ಅಷ್ಟರ ಮಟ್ಟಿಗೆ ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಇಲ್ಲಿನ ನ್ಯೂಸ್ ಪೇಪರಲ್ಲಿ ನಮ್ಮದೇ ಬರ್ತಾ ಇದೆ. ಆದ್ರೆ ಒಳ್ಳೇದಲ್ಲ, ಇದು ಹೈಕಮಾಂಡ್ ಒಳ್ಳೇದಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡ್ತಾರೆ ಆದಷ್ಟು ಬೇಗ. ನೇಮಕಾತಿ ಆಗುತ್ತೆ ಸರ್, ಯಾವ ರೀತಿ ಅದು ಆ್ಯಕ್ಚುಲಿ ಚುನಾವಣೆ ಅಂತ ಇರೋದು, ಚುನಾವಣೆ ಅಂತಲೇ ನಮ್ಮ ಸಂವಿಧಾನದಲ್ಲಿ ಇರೋವಂಥದ್ದು. ನೋಡಬೇಕು. ನೇಮಕಾತಿಗಳು ಜಾಸ್ತಿ ಆಗ್ತಿತ್ತು ಈಗ. ಇಲ್ಲ, ಚುನಾವಣೆ ಅಂತ ಹೇಳಿದ್ರೆ ಸರ್ವಸಮ್ಮತವಾಗಿ ಮಾಡುವಂಥದ್ದು ಮಾಡ್ತಾರೆ. ಸರ್ವಸಮ್ಮತ ಆಗಿಲ್ಲ ಅಂದರೆ ಚುನಾವಣೆ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಆಲ್ 99% ಸರ್ವಸಮ್ಮತವಾಗಿ ಮಾಡ್ತಾರೆ.